ರಾಜನ್, ನಿಮ್ಗೊಂದು ಲೆಟರ್ ಬಂದಿದೆ. ಲೆಟ್ರಾ? ಎಲ್ಲೋ ಕೋರ್ಟ್ ಸಮನ್ಸ್ ಇರ್ಬೇಕು. ಇಲ್ಲ, ಇದು ನಾರ್ಮಲ್ ಲೆಟ್ರು. ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ. ಪ್ರೀತಿಯ ರಾಜನ್ಗೆ, ನಾನು ಯಾರು ಎಂಬುದು ನಿನಗೆ ತಿಳಿದಿಲ್ಲ. ಆದ್ರೆ ನನಗೆ ನೀನು ಚೆನ್ನಾಗಿ ಗೊತ್ತು. ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋ ಅಪರಾಧಿ, ಕೊಲೆ ಕೇಸ್ನಲ್ಲಿ ಜಾಮೀನ್ಗೋಸ್ಕರ ಕಾಯ್ತಾ ಇರೋ ಒಬ್ಬ ಅಪರಾಧಿ. ಇವೆರಡೂ ನಾನು ನಿನ್ನ ಮೇಲೆ ಇಟ್ಟುಕೊಂಡಿರುವ ಪ್ರೀತಿ ಮತ್ತು ಯಾರ ರಾಜ ಅದು? ಯಾರ ಲೆಟ್ರು? ಅದು ಅಮ್ಮ ಇದಾರಲ್ಲ, ಅವ್ರ ತಮ್ಮ ಬರ್ದಿರೋದು. ಏನ್ ವಿಷಯ? ಅವರು ಯಾವ್ದೋ ಒಂದು ಸಾವಾಗಿದೆ ಅಂತ ಬರ್ದಿದ್ದಾರೆ. ಸಾವಾಗಿರೋದಕ್ಕೆ ಅವರು ಲೆಟರ್ ಬರ್ದಿದಾರ? ಅದು ಮಾಮ ಸತ್ತೋಗಿದಾರಂತೆ. ಅಯ್ಯೋ ಇಲ್ಲ 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 ಇಲ್ಲ, ಅದು ಬೇರೆಯವ್ರು ಸತ್ತೋಗಿರೋದನ್ನ ಹೇಳಕ್ಕೆ ಅಂತ ಬರ್ದಿದ್ದಾರೆ. ಬರ್ತೀವಿ ಸರ್. ತುಂಬಾ ವರ್ಷದಿಂದ ನಿಮ್ ನೆರಳಾಗಿ ನಾನ್ ನಿಮ್ ಹಿಂದೆನೇ ಇದ್ದೆ. ನಿಮ್ಮಿಂದ ಅದು ಕಂಡು ಹಿಡಿಯೋಕ್ಕಾಗ್ಲಿಲ್ಲ. ಪ್ರೀತಿಯಿಂದ ರಾಜ, ನನ್ಗೆ ಹಾಗೆ ಕೂಗಿ ಅಭ್ಯಾಸ. ಒಬ್ರು ನಮ್ಮನ್ನ ಆಳ್ವಾಗಿ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದಾಗ ನಮಗ್ ಶಕ್ತಿ ಸಿಗುತ್ತೆ. ಒಬ್ಬರನ್ನ ನಾವು ಆಳ್ವಾಗಿ ಪ್ರೀತಿಸ್ತಿದೀವಿ ಅಂದ್ರೆ ನಾವು ಧೈರ್ಯಶಾಲಿ ಆಗಿರ್ತೀವಿ. ನೀವು ಬಲಶಾಲಿ ಆಗ್ಬೇಕು, ಧೈರ್ಯಶಾಲಿ ಆಗ್ಬೇಕು, ಜಾಮೀನ್ ಸಿಕ್ಕು ಹೊರಗೆ ಬರ್ಬೇಕು. ನಾನು ನಿಮಗೆ ಒಂದು ಗುಟ್ಟನ್ನ ಹೇಳ್ಬೋದಾ? ನಮ್ಮಲ್ಲಿ ಪ್ರೀತಿ ಕಡಿಮೆ ಆದ್ರೆ ನನ್ನ ಜೀವನದ ದಿನಗಳೇ ಕಮ್ಮಿ ಆದ ಹಾಗೆ. ಇಂತಿ ನಿಮ್ಮ ಪ್ರೀತಿಯಿಂದ, ಮಾಯಾ. ಏನಪ್ಪ ಇದು? ಏನೋ ರಾಜನ್, ಅವಾಗಿಂದ ನಾನು ಕೂಡ ನೋಡ್ತಾ ಇದ್ದೀನಿ. ಅದೇನೋ ಹಿಡ್ಕೊಂಡು ಅದನ್ನೇ ನೋಡ್ತಾ ಕೂತಿದೀಯಾ? ಅಷ್ಟೊಂದು ನೋಡೋದಕ್ಕೆ ಅಲ್ಲೇನಿದೆ? ಅದೇನು ಅಂದ್ರೆ, ಈ ತರ ಲೆಟರ್ನ ನನ್ಗೆ ಯಾರು ಬರ್ದಿರ್ಬೋದು? ನಿನಗೆ ತುಂಬಾ ಸೆಟಪ್ಗಳು ಇರ್ಬೇಕಲ್ವಾ? ಅವ್ರಿಗೆಲ್ಲ ನಾನು ಡೈಲಿ ಸೆಟ್ಲ್ ಮಾಡ್ತೀನಿ ತಾನೆ. ಆ ತರ ಯಾವ್ದಾದ್ರು ಹುಡುಗಿ ಮನ್ಸಲ್ಲಿ ಆಗಿತ್ತು ಅಂತಂದ್ರೆ? ಇದು ಹೆಂಗಸರ್ ವಿಚಾರ ತಾನೆ, ಸ್ವಲ್ಪ ಯೋಚನೆ ಮಾಡಿ ನೋಡು. ನನ್ ಜೀವನದಲ್ಲಿ ಪ್ರೀತಿ ಪ್ರೇಮ ಏನಾದ್ರೂ ಕಮ್ಮಿ ಆದ್ರೆ ನಿನ್ನಿಂದ ನನಗ್ ಜೀವ ಹೋದಂಗಾಗುತ್ತೆ ಕಣೋ. ಪ್ರೀತಿ ಅನ್ನೋದು ನೀರಲ್ಲಿ ಓಡಾಡಾಗ ಮೀನ ಹಂಗೆ. ಅದು ದೊಡ್ಡ ಬಾಂಗ್ಡ ಮೀನಾದ್ರೂ ಸರಿ, ಚಿಕ್ಕ ಬತ್ತಿ ಮೀನಾದ್ರೂ ಸರಿ. ಅಯ್ಯೋ, ತಗೋ. ನನಗೇನಾದ್ರೂ ನಿನ್ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ನಾನು ಕಾಸು ಕೊಡೋದನ್ನ ಲೆಕ್ಕ ಹಾಕಲ್ಲ. ಎಷ್ಟೇ ಚಿಕ್ಕವನಾದ್ರೂ ನನ್ಗದ್ರ ಬಗ್ಗೆ ಯೋಚನೆ ಇಲ್ಲ. ಮಾಯಾ ಜಿಂಕೆ, ಯಾರೇ ನೀನು? ಅವನಿಗೆ ನಾಚಿಕೆ ಲಾಯರೇ. ಇದ್ಯಾಕೋ ನೀನ್ ನೇರವಾಗಿ ನೋಡ್ತಾ ಇಲ್ಲ? ಅವನಿಗೆ ನಾಚಿಕೆ ಲಾಯರೇ. ನಾಚಿಕೆನಾ ಇವನಿಗ? ಯಾಕೆ? ಪ್ರೇಮ. ಸುಮ್ನಿರಿ ಸರ್, ನಾನು ಆ ಥರ ಎಲ್ಲ ಏನು ಮಾಡಿಲ್ಲ ಸರ್. ಲೈಫ್ ಲಾಂಗ್ ಜೈಲಲ್ಲಿ ಇರ್ಬೇಕಲ್ಲ ಅನ್ನೋ ಭಯ ಆಗ್ತಿದೆ. ಅದರಲ್ಲಿ ಕಂಟ್ರೋಲ್ ಮಿಸ್ ಆಗೋಯ್ತು. ಅದೇನು ಪರವಾಗಿಲ್ಲ, ನಾನು ಅದನ್ನ ಅವಾಗ್ಲೇ ಮರ್ತ್ಬಿಟ್ಟೆ. ನನಗೆ ಜಾಮೀನ್ ಸಿಗುತ್ತೆ ಅಲ್ವಾ? ನೋಡೋಣ. ಪ್ರಾಸಿಕ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಎದುರಿಸ್ತಾರೆ, ಆದ್ರೂ ನಾವು ಸ್ವಲ್ಪ ಪ್ರಯತ್ನ ಪಡೋಣ. ಮೊದ್ಲು ಇದಕ್ಕೊಂದು ಸೈನ್ ಮಾಡು. ತಗೋ ತಗೋ. ಅಲ್ಲಿ 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 ಇಲ್ಲ ಇಲ್ಲಿ ನೋಡಿ ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಈ ಕಾಯ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಅದು ಏನೇ ಆದ್ರೂ ಸರಿ, ಈ ಜೈಲಿಂದ ಹೊರಗೋದ್ಮೇಲೆ ಒಬ್ಬ ರಾಜನ್ ತರ ಇರ್ತೀನಿ ನಾನು. ಇದನ್ನ ನನ್ನ ಮನ್ಸಾರೆ ಹೇಳ್ತಾ ಇದ್ದೀನಿ ಸರ್. ನಿನಗೇನೋ ಆಗ್ಬಿಟ್ಟಿದೆ ರಾಜ. ಸಾಧಾರಣವಾಗಿ ನೀನ್ ಮಾತಾಡ್ತಿದ್ದು ಹೀಗಲ್ಲ ಅಲ್ವಾ? ನಾನೀಗ ಒಂದು ಕಲ್ಪನಾ ಲೋಕದಲ್ಲಿದ್ದೀನಿ ಸರ್. ಲೈಫಲ್ಲಿ ನಮ್ಮನ್ನು ಪ್ರೀತಿ ಮಾಡೋರು ಇದ್ದಾರಲ್ಲ ಅಂತ ಖುಷಿ ಆಗ್ತಾ ಇದೆ. ಒಳ್ಳೇದಾಯ್ತು ರಾಜ. ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ಅಂತ ಕೆಲವು ಯೋಚನೆ ಇರೋದು ಒಳ್ಳೇದು. ಹೌದು, ಯಾರು ಅಂತವ್ರು? ಮಾಯಾ. ಮಾಯಾನ? ಹೌದು ಸರ್, ಹೆಸರು ಮಾತ್ರ ಗೊತ್ತಿದೆ, ಮತ್ತೆ ನನ್ನ ಡೀಟೇಲ್ಸ್ ಪೂರ್ತಿ ಅವ್ರಿಗೆ ಗೊತ್ತಿದೆ. ನಮ್ಮ ಬಗ್ಗೆ ತಿಳ್ಕೊಂಡಿರೋರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರೋದು ಅದೊಂದು ಭಾಗ್ಯ ಅಲ್ವಾ ಸರ್? ಹೌದೌದು, ದೊಡ್ಡ ಭಾಗ್ಯನೇ. ಹೊರಗಡೆ ಸಂತೋಷವಾಗಿದ್ದಾರೆ ಅಂತ ನಾನು ಅನ್ಕೊಂಡಿರೋ ಕೆಲವರು ಅಂತ ಭಾಗ್ಯ ಇಲ್ದೇ ಇರೋರು. ಇನ್ಮೇಲೆ ನಾನು ಒಳ್ಳೆಯವನಾಗಿರ್ತೀನಿ.
ಅವಳು ಬರ್ತಿರೋ ಒಂದೇ ಒಂದು ಪತ್ರದಿಂದ ಐ ಲೆಟರ್ನ ಬರಕ್ ಶುರುವಾಯ್ತಾ ಎಲ್ಲಿ ತೋರ್ಸು. ನಾನದ್ನ ಯಾರಿಗೂ ತೋರ್ಸಲ್ಲ. ಅವಳ ಮತ್ತು ನನ್ನ ಮಧ್ಯೆ ಒಂದು ರಹಸ್ಯ ಇರಲಿಲ್ಲ ಅಂದ್ರೆ ಜೀವನದಲ್ಲಿ ಏನ್ ಅರ್ಥ ಇದೆ ಹೇಳಿ ಸರ್? ಆ ಪತ್ರದ ಕೊನೆಯಲ್ಲಿ ಅವಳು ಬರ್ದಿದ್ದಾಳಲ್ಲ ಸರ್, ಕೊನೆ ಸಾಲು. ಮೆಚುರಿಟಿ ಇಲ್ಲದೆ ಇರೋ ಪರ್ಸನ್ಗಳು ಹೇಳ್ತಾರೆ ಐ ಲವ್ ಯು ಬಿಕಾಸ್ ಐ ನೀಡ್ ಯು ಅಂತ. ಆದ್ರೆ ಮೆಚುರಿಟಿ ಇರೋರು ಹೇಳ್ತಾರೆ ಐ ನೀಡ್ ಯು ಬಿಕಾಸ್ ಐ ಲವ್ ಯು ಅಂತ. ಐ ನೀಡ್ ಯು ರಾಜನ್, ಐ ನೀಡ್ ಯು. ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅವಳು ಹಾಗೆ ಹೇಳಿದ್ಮೇಲೆ ನಾನು ಮಣ್ಣಿನ ಧೂಳಿಗೆ ಸಮ ಆಗೋಗ್ಬಿಟ್ಟೆ ಸರ್. ಸರ್, ನನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡೋಗಿ ಸರ್. ಆಮೇಲೆ ನಾನು ಅವಳನ್ನ ಹೇಗಾದ್ರೂ ಮಾಡ್ಕೊಂಡು ಹಿಡಿತೀನಿ. ನೀವು ನನ್ಗೊಂದು ಜೀವನ ಕೊಟ್ರೆ ನಾನು ಇಡೀ ಜೀವನನೇ ಅವಳಿಗೋಸ್ಕರ ಮುಡುಪಾಗಿಡ್ತೀನಿ. ದಯವಿಟ್ಟು ನೀವು ನನ್ನ ಜೊತೆ ಇರಿ ಸರ್. ನಾನು ಇರ್ತೀನಿ ರಾಜ, ನಾನ್ ಜೊತೆಗಿರ್ತೀನಿ. ಆಲ್ ದ ಬೆಸ್ಟ್. ಕೊಡು ಕೈ. ಆ, ಓ ಓಡಿ ಕೈ. ಆ. ಆ. ಆ, ಭಾವನಾ, ಹ್ಮ್ ತುಂಬಾ ಹೊತ್ತಿಂದ ಇಲ್ಲೇ ನಿಂತ್ಕೊಂಡಿದ್ಯಾ? ಏನಾಯ್ತು? ಹೇ ಸುಮ್ನೆ. ಹ್ಮ್ ಆ. ಇವತ್ತೊಂದು ತಮಾಷೆ ಆಯ್ತು. ಈ ವಿಲಾಸಿನಿ ಕೊಲೆ ಕೇಸ್ ಅಪರಾಧಿ ಇಲ್ವಾ ರಾಜನ್, ಅವನ ಜಾಮೀನ್ ಮೂವ್ ಮಾಡೋ ವಿಷಯವಾಗಿ ಅವನ್ನ ಭೇಟಿಯಾಗೋದಕ್ಕೆ ಅಂತ ಜೈಲಿಗೆ ಹೋಗಿದ್ದೆ. ಅವನು ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದಾನೆ. ಅವನಿಗೆ ಯಾರೋ ಒಬ್ಳು ಹುಡುಗಿ ಲವ್ ಲೆಟರ್ ಕಳ್ಸಿದ್ದಾಳೆ. ಆಮೇಲೆ ಅವನೀಗ ಬೇರೆ ಲೋಕದಲ್ಲೇ ಇದ್ದಾನೆ. ಜಾಮೀನ್ ಸಿಕ್ಕಿ ಹೊರಗಡೆ ಬಂದ್ಮೇಲೆ ಮೊದಲು ಅವ್ರನ್ನೇ ನೋಡೋದು ಅಂತ ಹೇಳ್ತಿದ್ದಾನೆ. ಅವನಿಗೆ ಆ ಹುಡುಗಿ ಮೇಲೆ ಒಂಥರ ಹುಚ್ಚು ಪ್ರೀತಿ. ತುಂಬಾ ವಿಚಿತ್ರವಾಗಿದೆ ಅಲ್ಲ? ಒಂದೇ ಸಮಯದಲ್ಲಿ ತುಂಬಾ ಜನ ಜೊತೆ ಇರೋದಕ್ಕಿಂತ ಇದು ಬೆಟರ್ ಅಲ್ವಾ? ಒಬ್ಬರನ್ನೇ ಹುಚ್ಚನಾಗಿ ಪ್ರೀತಿಸೋದು ಏನು ಸರಿ ಅಲ್ವಾ? ಹಾ, ಹೌದು. ನಾನು ಫ್ರೆಶ್ ಆಗಿ ಬರ್ತೀನಿ. ಹ್ಮ್ ಹ್ಮ್ ಹಾಗಾದ್ರೆ ಮೊದಲನೇ ಬಾಣ ಬಿಟ್ಟಿರೋದು ಸರಿಯಾಗೋಗಿ ಸೇರಿದೆ. ಹಾಗಾದ್ರೆ ನಮ್ಮ ಆಟ ಮುಂದೆ ಓರ್ಸೋಣ, ಏನಂತ್ಯ? ಆದ್ರೆ ಮಾಯಾ, ನನ್ಗೆ ಯಾಕೋ ಗಿಲ್ಟಿ ಫೀಲ್ ಆಗ್ತಿದೆ. ಏನೇ ಆದ್ರೂ ನಾನು ಅವನಿಗೆ ಮೋಸ ಮಾಡ್ತಿದ್ದೀನಿ. ಹಾಗಾದ್ರೆ ಮನೋಜ್ ನಿನ್ಗೆ ಇಷ್ಟ್ ದಿವ್ಸದಿಂದ ಏಮಾರಿಸ್ತಾ ಇರೋದು? ನನಗ್ ಗೊತ್ತಿಲ್ಲ. ಮನೋಜ್ಗೆ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ನಾನು ಹೇಗ್ ಫೇಸ್ ಮಾಡ್ಬೇಕೋ ಗೊತ್ತಿಲ್ಲ. ಆ ಥರ ಒಂದ್ ಸಿಚುಯೇಷನ್ ಬಂದ್ರೇನೆ ಅಲ್ವಾ? ಮನೋಜ್ ಬಗ್ಗೆ ವಿಷಯ ಗೊತ್ತಾದಾಗ ನೀನೆಷ್ಟು ದುಃಖ ಪಟ್ಟೆ ಅನ್ನೋ ಆ ಆಳನ ಅವ್ರು ಗೊತ್ತಾಗ್ಬೇಕಲ್ವಾ? ಆಗ ಮನೋಜ್ ನನ್ ಬಗ್ಗೆ ಏನು ಯೋಚಿಸ್ತಾರೆ? ಯಾವುದೇ ಕಾರಣಕ್ಕೂ ಮನೋಜ್ನ ಬಿಡೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ. ನಿನ್ಗೆ ಬಿಡು ಅಂತ ಯಾರು ಹೇಳಿದ್ರು? ಇಷ್ಟು ದಿನ ನಿನ್ ಜೊತೆ ನಡ್ಕೊಂಡಿದ್ದು ತಪ್ಪು ಅಂತ ಅವ್ರು ತಿಳ್ಕೊತಾರೆ. ಇನ್ನೂ ಸ್ವಲ್ಪ ಸಿನ್ಸಿಯರ್ ಆಗಿ ಸ್ಟ್ರಾಂಗ್ ಆಗಿ ನಿನ್ನ ಇಷ್ಟಪಡಕ್ ಶುರು ಮಾಡ್ತಾರೆ. ನಿಜವಾಗ್ಲೂನಾ? ನನ್ಮೇಲ್ ನಂಬಿಕೆ ಇಲ್ವಾ? ಇಲ್ಲ, ನೀನ್ ಹೇಳಿದ್ಮೇಲಿಲ್ಲ. ಹಾಗಾದ್ರೆ ಈ ಕನ್ಫ್ಯೂಷನ್ ಎಲ್ಲ ಒಂದ್ ಮೂಟೆ ಕಟ್ಟಿಡೋಣ. ಹ್ಮ್. ನೀನ್ ಬರ್ದಿದ್ ಆ ಲೆಟರ್ನ ಯಾರೋ ಒಬ್ಬ ಓದಿ ಅವನ್ ಕನ್ಸ್ ಕಾಣ್ತಾ ಇರ್ತಾನಲ್ಲ, ಅದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಮೊದ್ಲು ಎಂಜಾಯ್ಮೆಂಟ್, ಆಮೇಲೆ ಅದನ್ನ ನೆನೆಸ್ಕೊಂಡು ಇನ್ನೊಂದು ಎಂಜಾಯ್ಮೆಂಟ್, ಆಮೇಲೆ ಅಷ್ಟೇ ಸಾಕು ಅನ್ನೋ ಒಂದು ನೆನಪು. ಹಾಗೆ ಒಂದು ಗ್ರಾಜ್ಯುಯಲ್ ಆಗಿ ಗ್ರೋತ್ ಆಗುತ್ತೆ. ಯಾವ್ದ್ರದ್ದು? ಇವಾಗ್ ನಿನ್ ಮನ್ಸೊಳಗೆ ಒಂದ್ ಬೀಜ ಆಗಿ, ಆ ಬೀಜ ಮರವಾಗಿ, ಆ ಮರದಲ್ಲಿ ಒಂದು ಹೂವ ಬಿಟ್ಟಿರೋ ತರ ಆ ಗ್ರೋತ್, ದ ಗ್ರೋತ್ ಆಫ್ ಲವ್.